ಬಾಂಗ್ಲಾದೇಶದಲ್ಲಿ ದೀಪು ಚಂದು ದಾಸ್ ಎಂಬ ಹಿಂದೂ ಯುವಕನನ್ನು ಹಾಡುಹಗಲೇ ಮರಕ್ಕೆ ಕಟ್ಟಿ ಥಳಿಸಿ ಬೆಂಕಿ ಹಚ್ಚಿದ ಹಿನ್ನೆಲೆ ಕೆಂಪೇಗೌಡ ಯುವ ವಾಹಿನಿಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಜಗನ್ನಾಥ್ ಗೌಡರವರ ನೇತೃತ್ವದಲ್ಲಿ ಮಾಗಡಿಯ ಪರಿವೀಕ್ಷಣಾ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು. ಇದೇ ವೇಳೆ ಬಿಜೆಪಿ ಮುಖಂಡರಾದ ಸ್ವಾಮಿ, ಆನಂದ್ ಹಾಗೂ ಮುಂತಾದವರು ಹಾಜರಿದ್ದರು. ಇದೇ ವೇಳೆ ಮಾತನಾಡಿದ ಜಗನ್ನಾಥ ಗೌಡರವರು, ಬಾಂಗ್ಲಾದೇಶದಲ್ಲಿ ನಡೆದಿರುವ ಈ ಕೃತ್ಯದ ವಿರುದ್ಧ ರಾಜ್ಯಪಾಲರ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿ ಕೇಂದ್ರ ಸರ್ಕಾರ ಬಾಂಗ್ಲಾದೇಶದ ವಿರುದ್ಧ ಸೂಕ್ತ ಕ್ರಮ ವಹಿಸಿ ಅಲ್ಲಿರುವ ಹಿಂದೂಗಳ ರಕ್ಷಣೆ ಮಾಡಬೇಕು ಎಂದು, ಮಾನವ ಹಕ್ಕುಗಳ ಉಲ್ಲಂಘನೆ ಆಗದಂತೆ ನೋಡಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಎಲ್ರಿಗೂ ನಮಸ್ಕಾರ. ನನ್ನ ದಿವಸ ಏನು ಬಾಂಗ್ಲಾದೇಶದಲ್ಲಿ ದೀಪು ಚಂದ್ರದಾಸ್ ಅಂತ ಹಿಂದೂವನ್ನ ಆಡುವಾಗಲೇ ಮರಕ್ಕೆ ಕಟ್ಟಿ ಥಳಿಸಿ ಸಾಯಿಸಿ ಅವ್ರಿಗೆ ಬೆಂಕಿ ಹಚ್ಚಿರ್ತಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಯಾವುದೇ ರೀತಿಯಾದಂತಹ ರಕ್ಷಣೆ ಇಲ್ಲ. ಎಲ್ಲ ಮುಸ್ಲಿಮರೆಲ್ಲ ಸೇರ್ಕೊಂಡು ಅವ್ರ ಮೇಲೆ ಹಲ್ಲೆ ನಡೆಸ್ತಾ ಇದ್ದಾರೆ. ಹಿಂದೂ ಹುಡುಗಿಯರ ಅತ್ಯಾಚಾರ ಮಾಡ್ತಾ ಇದ್ದಾರೆ. ಹಿಂದೂಗಳ ಆಸ್ತಿಗಳನ್ನ ಕಿತ್ಕೊಳ್ತಾ ಇದ್ದಾರೆ. ಇದ್ರ ವಿರುದ್ಧ ನಾವು ಕೆಂಪೇಗೌಡ ಯುವ ವಾಹಿನಿ ವತಿಯಿಂದ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇದನ್ನು ಪ್ರತಿಭಟಿಸಿ ಮಾನವ ಹಕ್ಕುಗಳ ಆಯೋಗದ ಮೂಲಕ ನಾವು ರಾಷ್ಟ್ರಪತಿಗಳಿಗೆ ಮನವಿ ಕೂಡ ಸಲ್ಲಿಸ್ತಾ ಇದ್ದೇವೆ. ಏನ್ ನಮ್ಮ ಕೇಂದ್ರ ಸರ್ಕಾರ ಇದೆ, ಕೇಂದ್ರ ಸರ್ಕಾರ ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳ ರಕ್ಷಣೆಗಾಗಿ ಏನಾದ್ರೂ ಒಂದು ಕ್ರಮ ತಗೊಳ್ಬೇಕು. ಅಲ್ಲಿರೋ ಹಿಂದೂಗಳಿಗೆ ಆದಷ್ಟು ಬೇಗ ರಕ್ಷಣೆ ಕೊಡಬೇಕು ಅಂತ ಮನವಿ ಮಾಡ್ಕೊಳ್ತೇನೆ. ಇದ್ರ ಬಗ್ಗೆ ನಾವು ಸಹಿ ಸಂಗ್ರಹಿಸ್ಬಿಟ್ಟು ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಜಿಲ್ಲೆಯ ನ್ಯಾಷನಲ್ ಹ್ಯೂಮನ್ ರೈಟ್ ಕೌನ್ಸಿಲ್ ಚೇರ್ಮನ್ ಅವ್ರ ಮೂಲಕನೂ ಸಹ ನಾವು ಪ್ರತಿಭಟನೆ ಮಾಡಿ ಸಹಿ ಸಂಗ್ರಹ ಮಾಡಿ ಒಂದು ಮನವಿ ಸಲ್ಲಿಸೋದು ಮಾಡ್ಕೊಂಡಿದ್ದೇವೆ. ಸಹಿ ಸಂಗ್ರಹ ಚಾಲನೆ ಕೊಟ್ಟಿದ್ದೇವೆ, ಇವಾಗ ಶುರು ಮಾಡಿದ್ದೇವೆ, ಬೆಳಗ್ಗೆಯಿಂದ ಚಾಲನೆ ಕೊಟ್ಟಿದ್ದೇವೆ. ಯಾಕಂದ್ರೆ ಇದ್ರ ಬಗ್ಗೆ ನಾವು ಹಿಂದೂಗಳಾಗಿ ನಾವೇ ಹೋರಾಟ ಮಾಡಲಿಲ್ಲ ಅಂತ ಹೇಳಿದ್ರೆ ಇನ್ಯಾರು ಮಾಡೋದಕ್ಕೆ ಬರಲ್ಲ. ಇಡೀ ಪ್ರಪಂಚದಲ್ಲೆಲ್ಲ ಹಿಂದೂ ದೇಶ ಅಂತಿರೋದು ಭಾರತ. ನಾವು ಹಿಂದೂಗಳು ಬಾಂಗ್ಲಾದೇಶದಲ್ಲಿ ಆಗ್ತಿರುವಂತಹ ಅನ್ಯಾಯದ ಕುರಿತು ಹೋರಾಟ ಮಾಡಬೇಕು. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಎಲ್ಲರಲ್ಲೂ ಎಚ್ಚರಿಸುವಂತಹ ಏನಾದೊಂದು ಪ್ರೋಗ್ರಾಮ್ ಇಟ್ಕೊಬೇಕು. ಅವರು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಬೇಕು. ರಾಜ್ಯ ಸರ್ಕಾರಕ್ಕೆ ಏನು ಅದ್ರ ಬರಲ್ಲ, ಆದ್ರೂ ಒಂದು ಮನವಿ ಮಾಡಬೇಕು. ಕೇಂದ್ರ ಸರ್ಕಾರದವರು ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ರಾಜ್ಯಪಾಲರ ಮುಖಾಂತರನು ಮನವಿಗೆ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ನಾಳೆ ರಾಜ್ಯಪಾಲರ ಮುಖಾಂತರ ಮನವಿ ಕೊಡೋದಕ್ಕೆ ಏರ್ಪಾಡು ಮಾಡ್ಕೊಂಡಿದ್ದೀವಿ. ನನ್ನ ಹೆಸರು ಜಗನ್ನಾಥ್ ಗೌಡ ಅಂತ ಹೇಳಿ, ಸಂಸ್ಥಾಪಕ ಅಧ್ಯಕ್ಷರು ಕೆಂಪೇಗೌಡ ಯುವ ವಾಹಿನಿ. ನಂತರ ಮಾತನಾಡಿದ ಮಾನವ ಹಕ್ಕು ಆಯೋಗದ ಜಿಲ್ಲಾಧ್ಯಕ್ಷರಾದ ಹನುಮಂತೇಗೌಡರು, ಏನ್ ವಿಚಾರ ಅಂದ್ರೆ ಇವತ್ತು ಒಂಥರ ಇಡೀ ಪ್ರಪಂಚದಾದ್ಯಂತ ಒಂದು ಟೆರರಿಸಂ ತರನೇ ದೇಶಗಳಲ್ಲಿ ಧರ್ಮ ಜಾತಿ ಈ ಬೀಜ ಬಿತ್ತುತ್ತಾ ಇದ್ದಾರೆ ಕೆಲವು ಮುಸ್ಲಿಂ ಬಾಂಧವರು. ಉದಾಹರಣೆ, ನಮ್ಮ ಪಕ್ಕದ ದೇಶ ಬಾಂಗ್ಲಾದೇಶದಲ್ಲಿ ದೀಪು ಚಂದ್ರದಾಸ್ ಅವ್ರನ್ನ ಏನು ಅಮಾನುಷವಾಗಿ ಒಂದು ಬಟ್ಟೆನ ಬಿಚ್ಚಿ ಅವನ್ನ ಸಾಯಿಸಿ ಒಂಥರ ಏನು ಅಲ್ಲಿ ಜನಗಳಿಗೆ ಮಾನವೀಯತೆ ಅನ್ನೋದೇ ಇಲ್ವಾ? ಕ್ರೂರಿಗಳ ತರ ಏನು ಪ್ರಾಣಿ ಈ ಕಾಡಲ್ಲಿ ಏನು ಹೊಟ್ಟೆ ಹಸ್ದಾಗ ಪ್ರಾಣಿಗಳಿಗೆ ಏನು ಸಿಗದಲ್ಲೇ ಇದ್ದಾಗ ಎಳೆದಾಡ್ಕೊಂಡು ಈ ತರ ಅದನ್ನ ನೆನ್ಸ್ಕೊಂಡ್ರೆ ನಮಗೆ ಭಯ ಆಗ್ತದೆ. ನಮ್ಮ ಪಕ್ಕದ ದೇಶ ಈ ಮಟ್ಟಕ್ಕೆ ಅದೇ ಅಂದ್ರೆ ಬಾಂಗ್ಲಾದೇಶ ಈ ತರ ಕೃತ್ಯಗಳಲ್ಲಿ ಹಿಂದೂಗಳನ್ನ ಅಮಾನುಷವಾಗಿ ಕೊಲೆ ಮಾಡೋದು, ಮರ ಕಟ್ಟೋದು, ಬೆಂಕಿ ಇಕ್ಕೋದು, ಏನಿದು ಇವತ್ತು ವಿಶ್ವನೇ ಒಂದು ದೇಶ ಆಗಿದೆ. ಇಡೀ ವಿಶ್ವನೇ ಒಂದು ದೇಶ ಆಗಿದೆ. ಮುಂದುವರಿದ ರಾಷ್ಟ್ರಗಳೆಲ್ಲ ಏನ್ ಮಾಡ್ತಾವ ಈ ವಿಚಾರವಾಗಿ? ನಮ್ಮ ದೇಶದ ಹಿಂದೂಗಳು ಯಾವ ತರ ನಾವು ಯೋಚನೆ ಮಾಡಬಹುದು? ಈ ವಿಚಾರನ ನಾವು ಏನು ನಮ್ಮ ರಾಜ್ಯಪಾಲರ ಮುಖೇನ ರಾಷ್ಟ್ರಪತಿಗಳಿಗೆ ತಲುಪಂಗ್ ಮಾಡಿ, ಏನು ನಮ್ಮ ದೇಶದ ವಿದೇಶಾಂಗ ಸಚಿವರಿದಾರಲ್ಲ ಜೈಶಂಕರ್ ಅವ್ರಿಗೂ ಸಹ ಈ ವಿಚಾರನ ಹೆಚ್ಚಿನ ಮಟ್ಟಕ್ಕೆ ತಗೊಂಡೋಗಿ ಇದು ವಿಶ್ವಸಂಸ್ಥೆಯಲ್ಲಿ ಚರ್ಚೆ ಆಗಬೇಕು. ಹಿಂದೂಗಳ ಪರವಾಗಿ ಇಡೀ ದೇಶ ವಿಶ್ವಸಂಸ್ಥೆ ನಿಂತ್ಕೊಬೇಕು. ಏನು ಹಿಂದೂಗಳಿಗೆ ಇವರು ಟಾರ್ಗೆಟ್ ಮಾಡ್ಕೊಂಡು ಬಾಂಗ್ಲಾದೇಶದಲ್ಲಿ ಈ ತರ ಚಿತ್ರಹಿಂಸೆಗಳು ಕೊಡೋದು, ಮತ್ತೆ ಇಲ್ಲಿ ಹಿಂದೂಗಳಿಗೆ ಒಂದು ಚಿಕ್ಕ ದೇಶ ಅದು ಬಾಂಗ್ಲಾದೇಶ, ಅಲ್ಲಿ ಈ ತರ
ಮಾಡ್ತಾರೆ ಅಂದ್ರೆ ನಮ್ಮ ದೇಶದ ಎಲ್ಲಾ ಹಿಂದೂಗಳು ತಲೆ ತೆಗೆಸುವಂತ ಕೆಲಸ ಇದು. ಇದನ್ನ ನಾವು ಒಪ್ಪಲ್ಲ ಹಿಂದೂಗಳು. ದಯವಿಟ್ಟು ನಮ್ಮ ಏನು ಕೇಂದ್ರ ಸರ್ಕಾರ ಇದೆಯೋ, ಪ್ರಧಾನ ಮಂತ್ರಿಗಳು ಇದನ್ನ ಬಹಳ ಸೂಕ್ಷ್ಮವಾಗಿ ತಗೊಂಡು ವಿದೇಶಾಂಗ ಸಚಿವರ ಮುಖೇನ ಈ ಒಂದು ಕೃತ್ಯನ ಬಹಳ ಶೀಘ್ರವಾಗಿ ಬಗೆಹರಿಸ್ಬೇಕು. ಮತ್ತೆ ಇದನ್ನ ವಿಶ್ವ ದರ್ಜೆಯಲ್ಲಿ ಚರ್ಚೆ ಆಗ್ಬೇಕು. ದಯವಿಟ್ಟು ನಮ್ಮ ಹಿಂದೂಗಳಿಗೆ ರಕ್ಷಣೆ ಸಿಗ್ಬೇಕು. ಇದು ಏನಾಗ್ತದೆ ಅಂದ್ರೆ ನಮ್ಮ ಪಕ್ಕದ ದೇಶ ಆಗಿರೋದ್ರಿಂದ ನಮ್ಮ ದೇಶಕ್ಕೂ ಇದು ಪಸರಿಸಬಹುದು ಅನ್ನೋ ಒಂದು ಭಯ ನಮ್ಗೆ. ಆ ಭಯ ಇಲ್ಲ ನಮ್ಗೆ. ನಾವು ಹಿಂದೂಗಳು ಬಹಳ ನಮ್ಮ ದೇಶದಲ್ಲಿ ಏನಂದ್ರೆ ಎಲ್ಲಾ ಜಾತಿ ಧರ್ಮ ಎಲ್ಲ ಇದ್ರು ನಾವು ಸುಭಿಕ್ಷವಾಗಿದ್ದೀವಿ, ಚೆನ್ನಾಗಿದ್ದೀವಿ. ಬಟ್ ನಮ್ಮ ಪಕ್ಕದ ದೇಶದಲ್ಲಿ ನಮ್ಮ ಹಿಂದೂಗಳ ಮೇಲೆ ಈ ತರ ಹತ್ಯಾಕಾಂಡಗಳು ನಡೆದಾಗ ನಮ್ಗೆ ಎಷ್ಟು ಅವಮಾನ ಆಗುತ್ತೆ, ನಮ್ಗೆ ಎಷ್ಟು ಅಗೌರವ ಬರುತ್ತೆ. ಹಂಗಾಗಿ ಇದನ್ನ ತಡೆ ಹಿಡಿಬೇಕು. ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಸೂಕ್ಷ್ಮವಾಗಿ ಇದನ್ನ ತಗೊಂಡು ದಯವಿಟ್ಟು ಜೈಶಂಕರ್ ಅವ್ರ ಮುಖೇನ ಇದನ್ನ ವಿಶ್ವ ದರ್ಜೆಯಲ್ಲಿ ಚರ್ಚೆ ಮಾಡಿ ಇದಕ್ಕೆ ಏನನ್ನ ಒಂದು ಕಡಿವಾಣ ಹಾಕ್ಲೇಬೇಕು. ಹಾಕ್ಲಿಲ್ಲ ಅಂತ ಪಕ್ಷದಲ್ಲಿ ಇದು ರಾಷ್ಟ್ರವ್ಯಾಪಿ ನಾವು ಹೋರಾಟ ಮಾಡಬೇಕಾಗುತ್ತೆ. ಮತ್ತೆ ಮಾನವ ಹಕ್ಕುಗಳ ರಕ್ಷಣೆ ಆಗ್ಬೇಕು. ಇವತ್ತಿನ ದಿನಗಳಲ್ಲಿ ಏನ್ ನಾವು ನಮ್ಮ ತಾತನ ಕಾಲದಲ್ಲಿ ಇದೀವ, ಮುತ್ತಾತನ ಕಾಲದಲ್ಲಿ ಇದೀವ, ಇವತ್ತೆಲ್ಲ ಎಜುಕೇಟೆಡ್ ಇದೀವಿ, 23ನೇ ಶತಮಾನದಲ್ಲಿ ಇದ್ದೀವಿ, ಸೈಂಟಿಫಿಕ್ ಯುಗದಲ್ಲಿ ಇದ್ದೀವಿ. ಆದ್ರೂ ಈ ಒಂದು ಯುಗದಲ್ಲೂ ಸಹ ಈ ರೀತಿ ನಡೀತದೆ ಅಂದ್ರೆ ಎಷ್ಟು ಭಯಾನಕವಾಗದೆ ಅಂದ್ರೆ ಇದನ್ನ ನಾವು ಸಹಿಸಲ್ಲ. ಹಿಂದೂಗಳು, ನಮ್ಮ ದೇಶದ ಹಿಂದೂಗಳು ಏನು ಮುಸಲ್ಮಾನರು ಮಾಡ್ತಾ ಇರ್ತಕ್ಕಂಥ ದೌರ್ಜನ್ಯ, ದಬ್ಬಾಳಿಕೆ, ಕ್ರೂರತೆ ಅವರು. ಆಮೇಲೆ ಇದೇ ತರ ಇನ್ನೊಂದು ಆಸ್ಟ್ರೇಲಿಯಾದಲ್ಲೆಲ್ಲ ನಡೆದಿತ್ತು. ಅಲ್ಲೂ ಸಹ ಒಂದು ಇದೇ ತರ ಇದ್ದವರು 15 ವರ್ಷ ಆ ದೇಶದಲ್ಲಿ ಜೀವನ ಕಟ್ಟಿಕೊಂಡು ಹೋಗಿ ಹಬ್ಬ ಹರಿದಿನಗಳನ್ನ ಆಚರಿಸ್ತಾ ಇರ್ಬೇಕಾದ್ರೆ ಸಮುದ್ರ ದಂಡೆಯಲ್ಲಿ ಅವ್ರನ್ನ ನೇರವಾಗಿ ಗನ್ ಇಟ್ಟು ಶೂಟ್ ಮಾಡವ್ರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಮುಸಲ್ಮಾನರು ಅವ್ರದ್ದು ಒಂದು ಜೀನ್ನ 15 ವರ್ಷ ಅಲ್ಲ, ದೇಶದಲ್ಲಿ 50 ವರ್ಷ ಅವ್ರನ್ನ ಇಸ್ಕೊಂಡ್ರು ಒಂದಲ್ಲ ಒಂದ್ ದಿವಸ ಅವರು ಮಾರಕವಾಗಿರ್ತಾರೆ ಹೊರತು ಆ ದೇಶಕ್ಕೆ ಅನ್ನೋದನ್ನ ತೋರಿಸ್ಕೊಟ್ಟವ್ರೆ. ಇದೇ ತರ ಬಾಂಗ್ಲಾದೇಶದಿಂದ ಇಡೀ ವರ್ಲ್ಡ್ಗೆ ಬಿತ್ತರ ಆತದೆ. ಇದು ಕಡಾಖಂಡಿತವಾಗೂ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತದೆ. ಮಾನವರಿಗೆ ಇದು ರಕ್ಷಣೆ ಇಲ್ಲ ಯಾವ ದೇಶದಲ್ಲೂ. ಜಾತಿ ಧರ್ಮದ ವಿಚಾರ ಆದ್ರೂ ಎಲ್ಲೋ ಒಂದ್ ಕಡೆ ಮುಸಲ್ಮಾನರು ಕೆಲವರು ಕಟ್ಟ ಮುಸಲ್ಮಾನವಾದಿಗಳಾಗಿ ಹಿಂದೂಗಳ ಮೇಲೆ ಈ ತರ ಕೃತ್ಯಗಳನ್ನ ಎಸಗೋದು ನಾವೆಲ್ಲ ವಿರೋಧ ಮಾಡ್ತೀವಿ. ದಯವಿಟ್ಟು ಇದ್ರ ಬಗ್ಗೆ ನಮ್ಮ ದೇಶದ ಹೋಮ್ ಮಿನಿಸ್ಟರ್ ಇರ್ಬೋದು, ಮತ್ತೆ ಪ್ರಧಾನ ಮಂತ್ರಿಗಳು, ಮತ್ತೆ ವಿದೇಶಾಂಗ ಸಚಿವರು ತಕ್ಷಣ ಇದ್ರ ಬಗ್ಗೆ ಏನನ್ನ ಒಂದು ಕ್ರಮ ತಗೊಬೇಕು ಅನ್ನೋದೇ ನಮ್ಮೆಲ್ಲ ಹಿಂದೂ ಧರ್ಮೀಯರ ಒಂದು ಒತ್ತಾಯನೂ ಆಗಿದೆ.